ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ. ಮೂಕಾಸುರನು ಜಗನ್ಮಾತೆಯಿಂದ ರಾಕ್ಷಸತ್ವವನ್ನು ಕಳೆದುಕೊಂಡು ಶುದ್ಧಾತ್ಮನಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವ ಬಯಕೆಯಿಂದ ತಾಯಿಯಲ್ಲಿ ಶರಣಾಗಿ ಬಿಡುತ್ತಾನೆ. ತಾಯಿಯ ಚಿರಸೇವೆಯನ್ನ ಬೇಡುತ್ತಾನೆ. ಆತನ ಸದುದ್ದೇಶದಿಂದ ಪ್ರಸನ್ನಳಾದ ತಾಯಿ ಆ ಕಡುಜನ್ಮ ಕಳೆದುಕೊಂಡ ಶುದ್ಧಾತ್ಮಕ್ಕೆ ದೈವತ್ವವನ್ನು ಕೊಟ್ಟು ಕಡುಜನ್ಮ ಕಳೆದ ಜಾಗದಲ್ಲೇ ನೆಲೆಸಿ ಬೇಡಿ ಬಂದ ಜೀವಗಳ ಪಿಸು ಬೇಡಿಕೆಯನ್ನ ಪ್ರಾರ್ಥನೆಗಳನ್ನು ಒಂದೂ ಬಿಡದಂತೆ ಈಡೇರಿಸಿಕೊಡಲು ಆದೇಶಿಸಿ ದೈವಗಣಗಳ ಒಡೆಯನ ಸ್ಥಾನವನ್ನು ಕಲ್ಪಿಸಿ ಬ್ರಹ್ಮಲಿಂಗೇಶ್ವರನೆಂಬ ಮಾಂತ್ರಿಕ ಅಧಿನಾಮವನ್ನು ಮಾತ್ರಚಿತ್ತದಿಂದ ಇಯುತ್ತಾಳೆ. ಯಕ್ಷೇಶ್ವರಿ ಮತ್ತು ಚೌಡೇಶ್ವರಿ ಆತನಿಗೆ ಜೊತೆಯಾಗುತ್ತಾರೆ. ಕೊಲ್ಲೂರಿನ ಮೂಕಾಂಬಿಕೆಯ ಸ್ಥಾಪನೆಯ ಪವಿತ್ರ ಕಾರ್ಯದ ನಂತರ ಶಂಕರರು ಕಾಲಿಟ್ಟ ಪುಣ್ಯಸ್ಥಳವೇ ಮಾರಣಕಟ್ಟೆ. ಅಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿ ಪುಣ್ಯಸ್ಥಳಕ್ಕೆ ಮತ್ತಷ್ಟು ಶಕ್ತಿ ತುಂಬಿ ಬ್ರಹ್ಮಲಿಂಗನ ಪ್ರಭಾವವನ್ನು ಮತ್ತಷ್ಟು ಬೆಳಗಿದರು. ಹಸಿರಿನ ಮಡಿಲಿನಲ್ಲಿ ಘಟ್ಟದ ತಪ್ಪಲಿನಲ್ಲಿ ಭಕ್ತರ ಆಶಾಜ್ಯೋತಿಯಾಗಿ ನ್ಯಾಯ ತೀರ್ಮಾನಕ್ಕೆ ಉರಿ ಬೆಂಕಿಯಾಗಿ ಆತನ ಮನಸ್ಸಿನ ಪ್ರತಿಭಾವವನ್ನು ಅನುರಾಗದಿಂದ ಅರಿತು ಪ್ರತಿಯೊಬ್ಬ ಭಕ್ತನ ನೆರಳಾಗಿ ಜೊತೆಗೆ ಇದ್ದು ಹೊರೆಯುವ ದೈವಾಧೀಶ ನಮ್ಮ ಬ್ರಹ್ಮಲಿಂಗೇಶ್ವರ. ಪ್ರತಿಯೊಂದು ನೆರಳಿನಲ್ಲೂ ಕಣಕಣ ಮರಳಿನಲ್ಲೂ ಚಟಪಟ ಸಿಡಿಯುವ ಆತ್ಮೀಯ ಭಾಷೆಯಲ್ಲೂ ತೂಗುವ ತೆಂಗಿನ ಸೊಬಗಿನ